ಸ್ನೇಹಿತರೆ ನಮಸ್ಕಾರ, ಎಲ್ರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಇದು ಸ್ಫೂರ್ತಿ ವಿನಯ್ ಲೈಫ್ ಸ್ಟೈಲ್. ದೃಷ್ಟಿ ಆಯ್ತದೆ ನೋಡ್ಬೇಡಿ, ಬೆಸ್ಸಲಾಗೈತೆ ನಮ್ ಜೋಡಿ. ರಟ್ಟು ಪುಟ್ಟ ಏನಿಲ್ಲ, ಇವತ್ತು ಗುರುವಾರ ಈ ನಡುವೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋದನ್ನ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀವಿ. ಹಾಗೆ ಇವತ್ತು ಕೂಡ ಹೋಗೋಣ ಅಂತ, ಯಾಕಂದರೆ ಇಲ್ಲಿ ಹೊಸದಾಗಿ ಸಾಯಿಬಾಬಾ ದೇವಸ್ಥಾನನ ಕಂಡಿಡ್ಕೊಂಡಿದ್ದೀವಿ. ಮೊದಲು ಗೊತ್ತಿರಲಿಲ್ಲ, ಅಥವಾ ಅಲ್ಲಿ ಇತ್ತೋ ಇಲ್ಲೋ ಅಂತಲೂ ಗೊತ್ತಿಲ್ಲ, ರೀಸೆಂಟಾಗಿ ಓಪನ್ ಆಗಿರ್ಬೋದು. ಒಳ್ಳೆ ವೈಬ್ ಇದೆ ದೇವಸ್ಥಾನ ಹತ್ರ, ಮತ್ತು ವಾತಾವರಣ ತುಂಬಾ ಚೆನ್ನಾಗಿದೆ. ನಾವು ಇನ್ಸ್ಟಾದಲ್ಲಿ ರೀಲ್ಸ್ ಸಹ ಒಂದು ಹಾಕಿದ್ವಿ ಸಿಂಪಲ್ಲಾಗಿ. ಆದರೆ ಇವತ್ತು ಇದನ್ನೇ ಒಂದು ಬ್ಲಾಗ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀವಿ. ತುಂಬ ದೊಡ್ಡ ಬ್ಲಾಗ್ ಏನಲ್ಲ, ತುಂಬ ಚಿಕ್ಕ ಬ್ಲಾಗೆ. ಸೊ ಬನ್ನಿ, ಬೆಳಗಿನ ಸಾಯಿಬಾಬನ ದರ್ಶನ ಮತ್ತು ಆಂಜನೇಯನ ದರ್ಶನ ಎಲ್ಲ ಮಾಡಿಕೊಂಡು, ಇನ್ನು ಈಶ್ವರನ ದೇವಸ್ಥಾನ ಇದೆ, ಸುಮಾರಷ್ಟು ದೇವಸ್ಥಾನಗಳಿದ್ದಾವೆ, ಎಲ್ಲನೂ ನೋಡ್ಕೊಂಬರೋಣ. ಕ್ಯಾಮ್ರಾ ನನ್ನ ಕೈಲಿದ್ದಾಗ ನಾನೇ ಜಾಸ್ತಿ ಮಾತಾಡ್ತಾ ಇರ್ತೀನಿ, ಬೇಜಾರು ಮಾಡ್ಕೊಂಬೇಡಿ. ಸ್ಫೂರ್ತಿಯವ್ರ ವಾಯ್ಸು ಕೇಳಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಸ್ಫೂರ್ತಿಯವರೇ ನೀವು ಸ್ವಲ್ಪ ಮಾತಾಡಿ ಅಂತ. ಅವ್ರು ಯಾಕೋ ನಮ್ಮ ಜೊತೆ ಇದ್ದಾಗ ಮಾತನ್ನ ಕಮ್ಮಿ ಮಾಡ್ತಾರೆ. ಸೊ ವ್ಲಾಗ್ನ ದೊಡ್ಡದು ಮಾಡೋದೇನು ನನಗೇನು ದೊಡ್ಡ ವಿಚಾರ ಅಲ್ಲ, ಯಾಕಂದರೆ ಮಾತಾಡಬೇಕು ಅಂತ ನಿಂತ್ಕೊಂಡ್ರೆ ಎಷ್ಟೊತ್ತು ಬೇಕಾದ್ರೂ ಮಾತಾಡ್ತೀವಿ. ಸೊ ಈಗ ಜಾಸ್ತಿ ಮಾತಾಡೋದು ಬೇಡ, ಗಾಡಿ ಒರೆಸಿದ್ದೀನಿ, ಹೋಗೋಣ. ಓಕೆನಾ? ನೀವು ಏನಾದರೂ ಮಾತಾಡಿ ಸ್ಫೂರ್ತಿಯವರೇ. ಪರವಾಗಿಲ್ಲ, ಇವಾಗ ಹೋಗ್ಬೇಕಾದ್ರೆ ರೋಡ್ದು ಅದು ಇದು ಸ್ವಲ್ಪ ವೀಡಿಯೋ ಮಾಡ್ಕೊ, ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಕೊಟ್ಕೊಂಡು ಹಾಕ್ಕೊಳ್ಳೋಣ. ಓಕೆ? ಎಂಟ್ರಿ ಕೊಟ್ಟಿದ್ದೀವಿ. ಬನ್ನಿ, ಫಸ್ಟು ಸಾಯಿಬಾಬಾ ಟೆಂಪಲ್ಗೆ ಹೊಂಟೋಣ, ಅಲ್ಲಿದೆ. ಆಮೇಲೆ ಕಂಪ್ಲೀಟ್ ವೀಡಿಯೋ ಮಾಡ್ತೀನಿ. ಫಸ್ಟ್ ಇವಾಗ ದೇವರ ದರ್ಶನ ಮಾಡೋಣ, ಏನಂತೀರ? ಸೊ ಪ್ರಸಾದ ಇಸ್ಕೊಂಡಿದ್ದೀವಿ. ವಾಯ್ಸೆಲ್ಲ ಜೋರಾಗಿ ಕೇಳಿಸುತ್ತೆ ಇಲ್ಲ ಅಂತ ಗೊತ್ತಿಲ್ಲ, ಕೇಳಿಸ್ಬೋದು, ಬಟ್ ನಿಜವಾಗ ಒಳ್ಳೆ ವೈಬು. ಪಲಾವಂತೂ ಪ್ರಸಾದ ಗಮ್ ಅಂತ ಐತೆ. ನಾನು ಅದೇ ಅನ್ಕೊಂಡೆ, ಫುಲ್ ಗಮ್ ಅಂತ ಐತೆ. ಸೊ ಸ್ನೇಹಿತರೆ, ದರ್ಶನ ಎಲ್ಲ ಆಯಿತು, ಪ್ರಸಾದ ಎಲ್ಲ ಆಯಿತು. ಅಲ್ಲೇನು ಅಷ್ಟೊಂದು ಮಾತನಾಡಿಕ್ಕೆ ಹೋಗಲಿಲ್ಲ. ಮತ್ತು ಇವತ್ತು ಒಂದು ಆರ್ಡರ್ ಇರೋದ್ರಿಂದ ಸ್ವಲ್ಪ ಬೇಗನೆ ಹೋಗ್ತಾಯಿದ್ದೀವಿ, ಇಲ್ಲಾಂದರೆ ಒಂದೊಂದು 5-10 ನಿಮಿಷ ಕುತ್ಕೊಂಡಿದ್ದು ಹೋಗ್ತಾಯಿದ್ವಿ. ವೈಬ್ ಮಾತ್ರ ಕ್ರೇಜಿ ಇದೆ. ಸೊ ನಾವು ಆ್ಯಕ್ಚುಲಿ ಇಲ್ಲಿ ದೇವಸ್ಥಾನ ಇದೆ ಅನ್ನೋದೇ ಗೊತ್ತಿರಲಿಲ್ಲ, ನಮ್ಮ ವೈಫ್ಗೂ ಗೊತ್ತಿರಲಿಲ್ಲ. ಲಾಸ್ಟ್ ಒಂದು 6 ಮಂತ್ಸ್ ಬ್ಯಾಕು ಇನ್ನೊಂದು ವೆಂಕಟೇಶ್ವರ ದೇವಸ್ಥಾನ ಇದೆ, ಅದು ತುಂಬ ಚೆನ್ನಾಗಿದೆ. ಅದಕ್ಕೊಂದಿನ ಹೋದಾಗ ತೋರಿಸ್ತೀನಿ. ಮತ್ತು ಇಲ್ಲಾಂದರೆ ಇವಾಗ ಹೋಗ್ಬೇಕಾದ್ರೇ ಆ್ಯಕ್ಚುಲಿ ಅದೇ ರೋಡಲ್ಲಿ ಹೋಗೋದು, ಅದನ್ನು ತೋರಿಸ್ತೀನಿ. ನಿಜವಾಗೂ ತುಂಬ ಚೆನ್ನಾಗಿದೆ. ಒಂದು 2-3 ಕಿಲೋಮೀಟರ್ಸಲ್ಲಿ ಒಳ್ಳೆ ದೇವಸ್ಥಾನ. ಏನಮ್ಮ, ಏನು ವೈಬ್ ಬರುತ್ತೆ ನಿನಗೆ ಇಲ್ಲಿ ಬಂದಾಗ? ಚೆನ್ನಾಗಿ
ಅನ್ಸುತ್ತೆ, ಒಂಥರ ಪೀಸ್, ನೆಮ್ಮದಿ, ಖುಷಿ ಆ್ಯಕ್ಚುಲಿ ಕೊಡುತ್ತೆ ಮನಸ್ಸಿಗೆ ಹೌದು, ಈ ಎನ್ವೈರ್ಮೆಂಟ್ಗೆ. ನಿಜ ಚೆನ್ನಾಗಿ ಅನಿಸುತ್ತೆ. ಆ್ಯಕ್ಚುಲಿ ನಾನು ಹೇಳಿದ್ದೀನೋ ಇಲ್ಲೋ ಗೊತ್ತಿಲ್ಲ, ಚಿಕ್ಕವರಿದ್ದಾಗ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಅಯ್ಯೋ ಈ ಮನೆಗಳವರೆಲ್ಲನ ಟ್ರಿಪ್ ಕರ್ಕೊಂಡು ಹೋಗ್ದಿರೋ ದೇವಸ್ಥಾನ ಅಂತಾರೆ ಅನಿಸ್ತಾ ಇತ್ತು. ಆದರೆ ಇವಾಗ ನಾವೇ ದೇವಸ್ಥಾನಕ್ಕೆ ಹೋದರೆ ಒಂದು ನೆಮ್ಮದಿ ಸಿಗುತ್ತೆ, ಆರಾಮು, ಏನೋ ಒಂಥರ ಸಮಾಧಾನ ಅನ್ನೋ ಥರ ಫೀಲ್ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಅದು ಅಲ್ದಿರ ಈ ರೀತಿ ಜನ ಕಡಿಮೆ ಇದ್ದು ಇಂಥ ಒಳ್ಳೆ ದೇವಸ್ಥಾನ ಇದ್ರಂತೂ ಇನ್ನೂ ಸಕ್ಕತ್ತು. ಜನ ಜಾಸ್ತಿ ಇದ್ದಾಗ ಒಂದು ಸ್ವಲ್ಪ ಕಿರಿಕಿರಿ ಅನಿಸ್ಬೋದು. ತುಂಬಾ ಚೆನ್ನಾಗಿದೆ ಎನ್ವೈರ್ಮೆಂಟು. ನಿಜ ಎಷ್ಟು ಸರಿ ಹೇಳಿದ್ರು ಕಡಿಮೆನೇ. ಇದಿರೋದು ಯಾರಾದರೂ ಕೇಳೋದಾದರೆ ವೆಂಕಟೇಶ್ವರ ನಗರ ಅಂತ, ಹೆಗಡೆ ನಗರದಿಂದ ಸ್ವಲ್ಪ ಮುಂದೆ SRK ನಗರ ಅಂತ ಬರುತ್ತೆ. ಈ ಸುತ್ತಮುತ್ತ ಅಮೃತಹಳ್ಳಿ, ಹೆಗಡೆ ನಗರ, ತಣಿಸಂದ್ರ, ನಾಗವಾರ, ನಾರಾಯಣಪುರ ಈ ರೀತಿ ಎಲ್ಲಿದ್ದವ್ರು ಆದರೂ ಬರ್ಬೋದು. ಯಲಹಂಕದಿಂದನೂ ಬರ್ಬೋದು, ಅಷ್ಟು ಚೆನ್ನಾಗಿದೆ ದೇವಸ್ಥಾನ. ಯಲಹಂಕ, RT ನಗರ ಯಾವ ಕಡೆಯಿಂದಾದರೂ ಬರ್ಬೋದು. ನಿಜವಾಗ್ಲೂ ಒಳ್ಳೆಯ ದೇವಸ್ಥಾನ, ಆರಾಮಾಗಿದೆ. ಬನ್ನಿ ಮತ್ತೆ ಸಿಗೋಣ. ಇನ್ನೊಂದು ವೆಂಕಟೇಶ್ವರನ ದೇವಸ್ಥಾನ ನೋಡಿ ಇದ್ದಾನೆ ಇಲ್ಲೇನಿದೆ, ಈಶ್ವರನ ದೇವಸ್ಥಾನ, ಗಣೇಶನ, ಶಿವ ಇರ್ಬೋದಲ್ಲ, ಹೌದು ಅದು ವೆಂಕಟೇಶ್ವರ. ನೋಡಿ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ದೇವಸ್ಥಾನ, ಕ್ರೇಜಿಯಾಗಿದೆ ಅಲ್ವಾ. ಅಲ್ಲಿ ನೋಡಿ ಮಕ್ಳನ್ನ ಕರ್ಕೊಂಬಂದಿದ್ದಾರೆ, ಯಾವುದೋ ಮಕ್ಕಳ ಕಿಡ್ಸ್ ಪ್ಲೇ ಸ್ಕೂಲಿಂದ, ಅಲ್ಲ ಲಿಟಲ್ ಮಿನಿಯನ್ ಇದೆಲ್ಲ ಬಟ್ಟೆ. ಸೊ ಕ್ರೇಜಿ ವೈಫು ಇವತ್ತು ಫುಲ್ಲು ಟೆಂಪಲ್ ರನ್ ಅಂದ್ಕೊಡಿ. ಚಿಕ್ಕ ವೀಡಿಯೋ ಆಗುತ್ತೆ ಅಂತ ಹೇಳಿದ್ದೆ, ಆ್ಯಕ್ಚುಲಿ ದೊಡ್ಡದೇ ಆಗ್ತಾಯಿದೆ ವೀಡಿಯೋ. ಕೇಳಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ, ಮೆತ್ತಗೆ ಮಾತಾಡ್ತಾ ಇದ್ದೀನಿ. ಬನ್ನಿ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ. ಅಲ್ಲಿ ನೋಡಿದ್ವಿ ಸಕ್ಕದಾಗಿದೆ ಗುರು, ನಿಜವಾಗ್ಲೂ. ಕ್ರೇಜಿ ಇದೆ ಆ್ಯಕ್ಚುಲಿ. ಎಷ್ಟು ಇನ್ನೋಸೆನ್ಸ್ ಅಲ್ವಾ. ನೋಡಿದ್ದಾರೆ ನೋಡಿ, ಇಲ್ಲಿ ಇಲ್ಲೊಂದು ಹಚ್ಚಿದ್ದಾರೆ ಮಕ್ಕಳು. ಇಬ್ಬಿಬ್ಬರು ಟೀಚರ್ಸು ಈ ಮೂರು ಜನನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ಅವ್ರ ಲೋಕದಲ್ಲಿದ್ದಾರೆ. ಆ್ಯಕ್ಚುಲಿ ಕ್ರೇಜಿ. ಸೊ ಸ್ನೇಹಿತರೆ, ಹೀಗಿತ್ತು ನಮ್ಮ ಟೆಂಪಲ್ ರನ್, ದೇವಸ್ಥಾನದ ದರ್ಶನಗಳು. ಸೊ ಹೇಗಿತ್ತು ವಿಡಿಯೋ? ನೀವು ಯಾರಾದರೂ ನಮ್ಮ ಸುತ್ತಮುತ್ತ ಇರೋರು ವಿಡಿಯೋ ನೋಡ್ತಾ ಇದ್ದರೆ ದೇವಸ್ಥಾನಕ್ಕೆ ಹೋಗ್ಬೋದಂದರೆ ಹೋಗ್ಬೋದು. ಕೊನೆಯದಾಗಿ ಹೋಗಿದ್ದು ಅದು SRK ನಗರ್ ವೆಂಕಟೇಶ್ವರ ದೇವಸ್ಥಾನ, ಅದು ಕೂಡ ತುಂಬಾ ಚೆನ್ನಾಗಿದೆ. ಏನನ್ನಿಸ್ತು ವಿಡಿಯೋನ ನೋಡಿದ್ದೀರಾ ಇಲ್ಲಿ ಗಂಟ ಅಂದರೆ ತುಂಬ ಧನ್ಯವಾದ. ಈಗಲೂ ಯಾರು ನೋಡ್ತಾ ಇದ್ದೀರಾ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿಬಿಡಿ, ಓಕೆನಾ? ಮತ್ತೊಮ್ಮೆ ಸಿಗೋಣ. ಸ್ಯಾಟರ್ಡೆ ಸ್ಪೆಷಲ್ ವ್ಲಾಗ್ ಇದೆ. ಸ್ಪೆಷಲ್ ವ್ಲಾಗ್ ಸಂಡೇ ಅಥವಾ ಮಂಡೇ ಬರುತ್ತೆ. ನಾವು ಸಂಡೇ ಶೂಟ್ ಮಾಡಿದ್ರೆ ಮಂಡೇ ಬರುತ್ತೆ, ಸ್ಯಾಟರ್ಡೆ ಮಾಡಿರೋದು ಸಂಡೇ ಬರ್ಬೋದು. ನೋಡೋಣ ಯಾವ ರೀತಿ ಆಗುತ್ತೋ ಆ ರೀತಿಲಿ. ವಿಡಿಯೋ ಚಿಕ್ಕದಾಗಿದೆಯೋ ದೊಡ್ಡದಾಗಿದೆಯೋ ಗೊತ್ತಿಲ್ಲ. ಇಲ್ಲಿ ಗಂಟೆ ನೋಡಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು.